ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಪಾಪುಗೆ ಫಸ್ಟ್ ವ್ಯಾಕ್ಸಿನೇಷನ್ ಕೊಡ್ಸೋಕೆ ಹೋಗ್ತಿದ್ದೀವಿ. ಅವರೊಂದು ಸರ್ಟೈನ್ ವೆಯ್ಟ್ ಗೇನ್ ಆದಮೇಲೆ ವ್ಯಾಕ್ಸಿನೇಷನ್ ಹಾಕೋದು ಪ್ರೀಮೆಚ್ಯೂರ್ ಬೇಬೀಸ್ಗೆ. ಆಲ್ಮೋಸ್ಟ್ ಅದು 2 kg 2.5 kg ಆ ಥರ ಆಗಬೇಕು. 2 kg ಮೇಲೆ ಬರಬೇಕು, ಆಗಲೇ ವ್ಯಾಕ್ಸಿನೇಷನ್ ಕೊಡೋದು. ಇನ್ಮೇಲಿಂದ ನಾನು ವೀಡಿಯೋನ ಪಾಪು ಫೇಸ್ನ ತೋರಿಸ್ಕೊಂಡೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಪಾಪು ಫೇಸ್ನ ಇವತ್ತಿಂದಾನೇ ತೋರಿಸೋಣ. ನ್ಯೂ ಇಯರ್ ದಿವಸ, ಇವತ್ತು ನ್ಯೂ ಇಯರ್ ದಿವಸನೇ ನಮ್ಮ ಪಾಪುನ ನಿಮ್ಗೆಲ್ರಿಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ಕೊಂಡು ವ್ಯಾಕ್ಸಿನೇಷನ್ ಫಸ್ಟು ಇದು BCG ಕೊಡಿಸ್ತಾ ಇರೋದು. ಇಂದಿನ ಕೊಡಿಸೋದಕ್ಕೆ ಬಂದಿದ್ದೀವಿ ನಾವು ಈಗ. ಮೊದಲನೇ ಸತಿ ತಂದೆ ತಾಯಿ ಆದಾಗ ಎಲ್ರಿಗೂ ಫಸ್ಟ್ ವ್ಯಾಕ್ಸಿನೇಷನ್ ಕೊಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಇಬ್ರಿಗೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಹಾಗೆ ನನಗೂ ಕೂಡ ಹಾಗೆ ರಘು ಕೂಡ ನಮ್ಮ ಪಾಪುಗೆ ಇಂಜೆಕ್ಷನ್ ಕೊಟ್ಟಾಗ ತುಂಬಾ ಅಳನೂ ಬಂತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ನು ಒಳ್ಳೇದಕ್ಕೇ ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಸುಮ್ಮನೆ ಆಗೋದ. ಬಟ್ ಒನ್ ಡೇ ನೆಕ್ಸ್ಟ್ ಡೇವರೆಗೂ ಅವನು ಸ್ವಲ್ಪ ಸಪ್ಪಗಿದ್ದ, ಜ್ವರ ಏನು ಬರಲಿಲ್ಲ, ಆದರೆ ಸಪ್ಪಗೆ ಇದ್ದ. ನಮ್ಮ ಪಾಪು ಯಾಕೆ ಸ್ವಲ್ಪ ಕಲರ್ ಈ ಥರ ಆಗಿದ್ದಾನೆ ಅಂತ ನಾನು ಈಗಲೇ ಹೇಳ್ತೀನಿ. ಮುಂದೆ ಯಾರಾದರೂ ಕೇಳೋರಿದ್ರೆ ಅವ್ರಿಗೆ ಜಾಂಡೀಸ್ ಆದಾಗ ಫೋಟೋಲೈಟ್ ಥೆರಪಿ ಕೊಡ್ಸಿರ್ತೀವಿ. 3-4 ಡೇಸ್ವರೆಗೂ ಇತ್ತು ಜಾಂಡೀಸು. ಸೊ ಹಾಗಾಗಿ ಅದು NICUನಲ್ಲಿದ್ದಾಗ ಆಲ್ಮೋಸ್ಟ್ ಎಲ್ಲ ಬೇಬೀಸೂ ಬ್ಲ್ಯಾಕ್ ಆಗೇ ಬರೋದು. ಹುಟ್ಟಾಗ ಒಂದು ರೆಡ್ಡು, ವೈಟ್ ಕಲರ್, ರೆಡ್ ಕಲರ್, ಪಿಂಕ್ ಕಲರ್ ಇರ್ತಾರೆ. ಆವಾಗ ಕಲರ್ ಚೇಂಜ್ ಆಗೇ ಆಗ್ತಾರೆ. ಸೊ ಬ್ಲ್ಯಾಕಿಗೆ ಟರ್ನ್ ಆಗೇ ಆಗ್ತಾರೆ. ನಮ್ಮ ಪಾಪು ಜೊತೆ ಇದ್ದಂಥ ಎಲ್ಲ ಮಕ್ಕಳುಗಳು ಅವರು ಅಷ್ಟೇ ಕಲರ್ ಈ ಥರ ಬ್ಲ್ಯಾಕಿಗೆ ಟರ್ನ್ ಆದರು. ಬಟ್ ಈಗ ನಮ್ಮ ಪಾಪು ಏನಿದ್ದಾನೆ, ಇದು ನಾನು ಮಾಡ್ಕೊಂಡಿರೋದು ಸ್ವಲ್ಪ ಹಳೆ ವೀಡಿಯೋ ಅಂತಲೇ ಹೇಳ್ಬೋದು. 1 or 2 months ಬ್ಯಾಕ್ ಇದು. ಈಗ ನಮ್ಮ ಏನಂದರೆ ನಮ್ಮ ಕಲರೇ ಬರ್ತಿದ್ದಾನೆ ನಮ್ಮ ಪಾಪು. ಈಗ ಏನಿದೆ ಅವ್ನ ಜೀನ್ಸ್ ಕಲರ್ ಅದೇ ಬರುತ್ತೆ. ಸೊ ಹಾಗಾಗಿ ಏನು ಟೆನ್ಷನ್ನು ತೊಗೊಳ್ಳೋ ಅಂಥದ್ದು ನಾವೇನು ಮಾಡ್ಕೊಳ್ಳಿಲ್ಲ. ಫಸ್ಟ್ ಟೈಮ್ ಹಂಗೆ ಅನಿಸಿದಾಗ ಎಲ್ಲ ಪೇರೆಂಟ್ಸ್ಗೂ ಹಂಗೆ ಅನಿಸುತ್ತೆ, ಅಪ್ಪ ಅಮ್ಮನೇ ಒಂದು ಕಲರ್ ಇರ್ತಾರೆ, ಇದೇನು ಮಕ್ಕಳು ಒಂದು ಕಲರು ಅಂತ ಅಂದ್ಬಿಟ್ಟು. ಸೊ ನಾವೇನು ಆ ಥರ ಟೆನ್ಷನ್ ಏನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಡೇ ನೋಡ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇವನು ಆಟ ಆಡ್ಕೊಂಡಿದ್ದ. ಇವರು ಪ್ರೀಮೆಚ್ಯೂರ್ ಬೇಬೀಸ್ದು ಅವ್ರದ್ದು ಯಾವ ಥರ ಏಜ್ ಲೆಕ್ಕ ಬರುತ್ತೆ ಅಂದರೆ 9 months ಆಗೋವರೆಗೂ ಡ್ಯೂ ಡೇಟ್ ಏನು ಕೊಟ್ಟಿದ್ರು ಅಲ್ಲಿವರೆಗೂ ಅವರು ತಾಯಿ ಹೊಟ್ಟೆಲಿರೋ ಥರನೇ ಅಲ್ಲಿ ಅವ್ರು ಬೆಳೆಸ್ತಾರೆ. ಆ ಥರನೇ ಅವರು ಬೆಳೆಯೋದು ಕೂಡ ಅಲ್ಲಿ. ಅದಾದಮೇಲೆ ಡ್ಯೂ ಡೇಟ್ ಏನಿರುತ್ತೆ ಅಲ್ಲಿಂದ ಅವರು ಬರ್ತ್ ಏನು ಡೆವಲಪ್ಮೆಂಟ್ 9 months ಆಫ್ಟರ್ ಏನು ಡೆವಲಪ್ಮೆಂಟ್ ಇರುತ್ತೆ ಆಚೆ ಬಗಡೆ ಬಂದಾದಮೇಲೆ ಅಲ್ಲಿಂದ ಅವ್ರದ್ದು ಮಂತ್ ಏಜ್ಗಿಂತ ಕೌಂಟ್ ಆಗುತ್ತೆ ಡೆವಲಪ್ಮೆಂಟಲ್ ಸ್ಟೇಜಿಂದು. ಬಟ್ ಹುಟ್ಟಿದ ಡೇಟ್ ಆಫ್ ಬರ್ತ್ ಎಲ್ಲ ಫಸ್ಟ್ ಏನು ಹುಟ್ಟಿರ್ತಾರೆ ಅದೇ ಕನ್ಸಿಡರ್ ಆಗುತ್ತೆ. ಬಟ್ ಏನು ಡೆವಲಪ್ಮೆಂಟಲ್ ಸ್ಟೇಜ್ ಇದೆ ಅವ್ರು ಬೆಳೆಯೋದು ಅದು ಡಾಕ್ಟರ್ ಏನು ಡ್ಯೂ ಡೇಟ್ ಕೊಟ್ಟಿರ್ತಾರಲ್ಲ ಅದರಿಂದನೇ ನಾವು ಲೆಕ್ಕ ತಗೊಳ್ಬೇಕಾಗುತ್ತೆ. ಸೊ ಈಗಿನ ನನ್ನ ಮಗ ಸ್ಟಿಲ್ ನ್ಯೂ ಬಾರ್ನ್ ಬೇಬಿ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಎಲ್ಲ ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಆಟ ಆಡ್ಕೊಂಡೇ ಇದ್ದ ಅವನು. ಸೊ ವಿ ಆರ್ ವೆರಿ ಹ್ಯಾಪಿ. ಜ್ವರ ಏನು ಬರಲಿಲ್ಲ ಅಂತ ನಮಗೂ ಸ್ವಲ್ಪ ಸಮಾಧಾನ ಆಯಿತು. BCG ಅಲ್ವಾ, ಬಟ್ ನೆಕ್ಸ್ಟ್ ಕೊಡೋ ಇಂಜೆಕ್ಷನ್ಸ್ ಎಲ್ಲ ಜ್ವರ ಬಂದೇ ಬರುತ್ತೆ ಅಂತ ಹೇಳಿದ್ರು. ಡೈಪರ್ ನನ್ನ ಮಗಂದು, ಪಿಟ್ಟೆ ಕಾಲು, ಸಾಕ್ಸು ನೋಡಂಗೆ ತೆಗ್ಸಿದ್ರೆ ಹಿಂಗೆ ದಬ್ಬಾಕೊಬಿಡೋದ ನೀನು. ದಬ್ಬಾಕೊಬಿಡ್ತಲ್ಲ. ಇಕ್ಕಪ್ಸ್ ಬರ್ತಿದೆ ನನ್ನ ಮಗನ. ತಿರ್ಕೋಬೇಕಪ್ಪ ಎಡಗಡೆಗೆ. ಇದು ಆಟ ಆಡ್ತದೆ ಹಾಲು ಕುಡ್ಬಿಟ್ಟು. ಆಟ ಆಡ್ತಿದ್ದಿದ್ದು ಹಾಲು ಕುಡ್ಬಿಟ್ಟು ಒಕ್ಲಿಸ್ತಿದ್ದೆ ಬಂಗಾರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಇನ್ನು ಮುಂದೆ ಈ ಥರ ವೀಡಿಯೋಸ್ ನಂದು ನನ್ನ ಮಗಂದು ವೀಡಿಯೋಸು ನೀವು ನೋಡಬೇಕು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.